ಮರೆಯಾದ ಸಾಮ್ರಾಜ್ಯದ ಅಂತಿಮ ರಾತ್ರಿ. 1000 ವರ್ಷಗಳ ಹಿಂದೆ ಸಹ್ಯಾದ್ರಿಯ ದಟ್ಟ ಕಾಡುಗಳ ನಡುವೆ ಸ್ವರ್ಣಪುರಿ ಎಂಬ ಅದ್ಭುತ ಸಾಮ್ರಾಜ್ಯವಿತ್ತು. ಅದರ ರಾಜ ವಿಕ್ರಮಸಿಂಹ. ಹೆಸರಿಗೆ ತಕ್ಕಂತೆ ಸಿಂಹದಂತಹ ಪರಾಕ್ರಮ, ಆದರೆ ಬೆಟ್ಟದಷ್ಟು ಅಹಂಕಾರ. ಅವನ ಕೋಟೆ ಎಂತಹದ್ದೆಂದರೆ ಶತ್ರು ಸೈನಿಕರು ಅದರ ಗೋಡೆಯನ್ನು ನೋಡಿಯೇ ನಡುಗುತ್ತಿದ್ದರು. ಆದರೆ ಆ ರಾಜ್ಯದ ವಿನಾಶಕ್ಕೆ ಶತ್ರುಗಳು ಬರಲಿಲ್ಲ. ಬಂದಿದ್ದು ರಾಜನ ಸ್ವಂತ ಅಹಂಕಾರ ಮತ್ತು ಪ್ರಕೃತಿಯ ಮುನಿಸು. ಆ ದಿನ ಅಮಾವಾಸ್ಯೆ. ಸ್ವರ್ಣಪುರಿಯ ಆಕಾಶ ರಕ್ತದಂತೆ ಕೆಂಪಾಗಿತ್ತು. ಅರಮನೆಯ ಜ್ಯೋತಿಷಿಗಳು ರಾಜನಿಗೆ ಎಚ್ಚರಿಕೆ ನೀಡಿದ್ದರು. ಮಹಾರಾಜರೇ, ಇಂದಿನ ರಾತ್ರಿ ನಕ್ಷತ್ರಗಳ ಗತಿ ಸರಿಯಿಲ್ಲ. ಭೂಮಿ ತಳ್ಳಣಿಸುತ್ತಿದೆ. ದಯವಿಟ್ಟು ಪ್ರಜೆಗಳನ್ನು ಸುರಕ್ಷಿತ ಜಾಗಕ್ಕೆ ಕಳುಹಿಸಿ. ಆದರೆ ವಿಕ್ರಮಸಿಂಹ ನಗುತ್ತಾ ಹೇಳಿದ, ಈ ಮಣ್ಣಿನ ಕಣ ಕಣವೂ ನನ್ನ ಅಧೀನದಲ್ಲಿದೆ. ಪ್ರಕೃತಿ ನನ್ನನ್ನು ಏನು ಮಾಡಬಲ್ಲದು? ಅಂದು ರಾಜ ತನ್ನ ವಿಜಯೋತ್ಸವದ ಹಬ್ಬವನ್ನು ಆಚರಿಸುತ್ತಿದ್ದ. ಇಡೀ ರಾಜ್ಯ ದೀಪಗಳಿಂದ ಕಂಗೊಳಿಸುತ್ತಿತ್ತು. ಸಾವಿರಾರು ಜನರು ಅರಮನೆಯ ಆವರಣದಲ್ಲಿ ಜಮಾಯಿಸಿದ್ದರು. ಮದ್ಯ, ಮಾಂಸ ಮತ್ತು ಸಂಗೀತದ ಅಬ್ಬರದಲ್ಲಿ ಯಾರೂ ಕೆಳಗಿನ ಭೂಮಿ ನಡುಗುತ್ತಿರುವುದನ್ನು ಗಮನಿಸಲಿಲ್ಲ. ಮಧ್ಯರಾತ್ರಿ ಸರಿಯಾಗಿ 12 ಗಂಟೆ. ಹಠಾತ್ತಾಗಿ ಪಂಜುಗಳು ನಂದಿ ಹೋದವು. ಮೌನ ಆವರಿಸಿತು. ಬೆಟ್ಟದ ಮೇಲಿದ್ದ ಕಾಡು ಪ್ರಾಣಿಗಳು ಭಯಾನಕವಾಗಿ ಕಿರುಚಲು ಆರಂಭಿಸಿದವು. ಮೊದಲು ಕೇಳಿಸಿದ್ದು ಒಂದು ಸಣ್ಣ ಸದ್ದು. ನಂತರ ಅದು 1000 ಸಿಡಿಲುಗಳು ಒಟ್ಟಿಗೆ ಹೊಡೆದಂತೆ ಅಬ್ಬರಿಸಿತು. ಸ್ವರ್ಣಪುರಿಯ ಅಡಿಯಲ್ಲಿ ಸುಪ್ತವಾಗಿದ್ದ ಜ್ವಾಲಾಮುಖಿ ಜಾಗೃತವಾಗಿತ್ತು. ಭೂಮಿ ಸೀಳಿತು. ಮೊದಲ ಸೆಕೆಂಡು. ರಾಜ ವಿಕ್ರಮಸಿಂಹ ತನ್ನ ಸಿಂಹಾಸನದ ಮೇಲೆ ಕುಳಿತಿದ್ದಂತೆಯೇ ನೆಲ ಹಿರಿಯದಾಗಿ ಬಿರುಕುಬಿಟ್ಟಿತು. 10ನೇ ಸೆಕೆಂಡು. ಕೋಟೆಯ ಭಾರೀ ಗೋಡೆಗಳು ಮರಳಿನ ಮನೆಯಂತೆ ಕುಸಿದು ಬಿದ್ದವು. 1 ನಿಮಿಷ. ಆಕಾಶದಿಂದ ಬೆಂಕಿಯ ಮಳೆ ಸುರಿಯಲಾರಂಭಿಸಿತು. ಜ್ವಾಲಾಮುಖಿಯ ಲಾವಾ ಇಡೀ ನಗರವನ್ನು ಆವರಿಸಿಕೊಂಡಿತು. ಸೂರ್ಯ ಹುಟ್ಟಿದಾಗ ಅಲ್ಲಿ ಯಾವುದೇ ಸಾಮ್ರಾಜ್ಯವಿರಲಿಲ್ಲ. ಅರಮನೆಯಿದ್ದ ಜಾಗದಲ್ಲಿ ಕೇವಲ ಬೂದಿ ಮತ್ತು ಕಪ್ಪು ಕಲ್ಲುಗಳಿದ್ದವು. ಒಂದು ಭವ್ಯ ನಾಗರಿಕತೆ ಒಂದೇ ರಾತ್ರಿಯಲ್ಲಿ ನೆಲಸಮವಾಗಿತ್ತು. ಗಾಳಿಯಲ್ಲಿ ಕೇವಲ ಸುಟ್ಟ ವಾಸನೆ ಮತ್ತು ಮೌನ ಮಾತ್ರ ಬಾಕಿಯಿತ್ತು. ಕಥೆಯ ಸಾರಾಂಶ: ಪ್ರಕೃತಿಯ ಮುಂದೆ ಮನುಷ್ಯನ ಅಹಂಕಾರ ಎಷ್ಟು ಶೂನ್ಯ ಎಂಬುದಕ್ಕೆ ಈ ಸ್ವರ್ಣಪುರಿಯ ಅಂತ್ಯವೇ ಸಾಕ್ಷಿ. ಇಂದಿಗೂ ಆ ಕಾಡಿನೊಳಗೆ ಹೋದವರಿಗೆ ರಾತ್ರಿಯ ಹೊತ್ತು ಕುದುರೆಗಳ ಓಟದ ಸದ್ದು ಮತ್ತು ರಾಜನ ಆಜ್ಞೆಗಳು ಕೇಳಿಸುತ್ತವೆ ಎಂಬ ನಂಬಿಕೆಯಿದೆ. ಇದೇ ರೀತಿ ವಿಡಿಯೋಗಳನ್ನು ನೋಡಲು ಈಗಲೇ ಸಬ್ಸ್ಕ್ರೈಬ್ ಆಗಿ. ಹಾರರ್ ಮತ್ತು ಹಿಸ್ಟಾರಿಕ್ ಚಾನೆಲ್